ಸಮಸ್ತ ಕರ್ನಾಡಿಗೆ ಮತ್ತೊಂದು ಬಾರಿ ಯುಗಾದಿ ಹಬ್ಬದ ಶುಭಾಶಯಗಳು. ನಮ್ಮ ಮಂಡ್ಯ ಕಂಡ ಅಪ್ರತಿಮ ಧೀಮಂತ ನಾಯಕರು BV ವೆಂಕಟೇಶ್ ಸರ್ ಅವರು. ಇವರು ಕೂಡ ಮೂಲತಃ ಕ್ಷೌರಿಕರು. ಕ್ಷೌರ ವೃತ್ತಿಯನ್ನೇ ಮಾಡಿ ಒಂದು ಅದ್ಭುತವಾದ ಕಾಂದನನ್ನೇ ಮಂಡ್ಯದಲ್ಲಿ ಸೃಷ್ಟಿ ಮಾಡಿದಂಥ ಧೀಮಂತ ನಾಯಕರು. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯರು ಆರ್ ಜಯರಾಮ್ ಜಿ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ನಮ್ಮ ರಾಜಣ್ಣನವ್ರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ, ಕ್ಷೌರಿಕ ಸಿರಿ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ ಸುಸ್ವಾಗತ. ವೆಂಕಟೇಶ್ ಜಿ ಅವರಿಗೆ ತಮ್ಮ ಪರಿಚಯ ಕುಲಬಾಂಧವರಿಗೆ ತಿಳಿಸ್ಕೊಡಿ. BV ವೆಂಕಟೇಶ್, ನಾವು ಹಾಲಿ ಉತ್ತಲ್ ವಾಸ, ಮಂಡ್ಯದಲ್ಲೇ ಹುಟ್ಟಿ ಮಂಡ್ಯದಲ್ಲೇ ಬೆಳೆದು ನಾವು ಈ ವೃತ್ತಿನ 65ನೇ ಇಸ್ವಿಯಿಂದ ಅಂಗಡಿ ಓಪನ್ ಆಗ್ತಾವಿಂದ ಈ ವೃತ್ತಿ ಮಾಡ್ಕೊಂಡೇ ಬಂದಿರೋದು. ನಿಮ್ಮ ತಂದೆ ಹೆಸರು ವೆಂಕಟಪ್ಪ, ಗೌರಮ್ಮ. ನಮಗೆ ಒಂದು ಗಂಡು ಮಗು, ಒಂದು ಹೆಣ್ಣು ಮಗು. ಈ ಕುಲವೃತ್ತಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈಗ ಹಲವಾರು ಜನ ಬೇರೆ ಸಮುದಾಯದವರು ಕೂಡ ನಮ್ಮ ಈ ವೃತ್ತಿಯನ್ನು ಅವಲಂಬಿಸ್ಕೊಂಡಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಇದು ನಾವು ಪಡ್ಕೊಂಡಿರೋದೇ ನಾವು ಧನ್ಯ. ಈ ವೃತ್ತಿ ನಾವು ಮಾಡ್ತಾ ಇರೋದೇ ನಾವು ಹೇಳಬೇಕು ಅಂದರೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಮಹೇಶ್ವರ ಅಂತನವರಿಂದನೇ ಪಡ್ಕೊಂಬಂದು ಅಂತ ನಾವು ತಿಳ್ಕೊಂಡು ಈ ವೃತ್ತಿ ಒಳಗಡೆ ನಾವು ಮುಂದೆ ಬಂದಿದ್ದೀವಿ. ಆದ್ರೂ ಆಯಸ್ಸು ಆರೋಗ್ಯ ಕೊಟ್ಟು ನಮ್ಮ ನಿದ್ದೆ ಗಂಟ ಮಾಡ್ಕೊಂಡಲ್ಲ ಭಗವಂತ, ಅವನ್ನ ನಾವು ಕೇಳುವಂಥ ಪ್ರಾರ್ಥನೆ ಅಷ್ಟು. ಈ ಕಸಬನ್ನ ನಮ್ಮ ಕೈಯಿಂದ ಯಾವತ್ತೂ ಕಿತ್ಕೋಬೇಡಪ್ಪ. ಈ ವೆಂಕಟೇಶ್ ಅವರ ಮಾತಿನ ಅರ್ಥ, ನಮ್ಮ ವೃತ್ತಿಯನ್ನು ನಾವು ಗೌರವಿಸಿದಾಗ, ನಮ್ಮ ಕುಲವನ್ನು ನಾವು ಗೌರವಿಸಿದಾಗ, ಯಾವುದೇ ಸಮುದಾಯ ಎಷ್ಟೇ ಅಂಗಡಿ ಮುಡುಗಿದ್ರು ನಮಗೆ ಅದು ಅಕ್ಷಯಪಾತ್ರೆಯಾಗಿರುತ್ತೆ. ಇದರಲ್ಲಿ ಹುಟ್ಟಿರೋದೇ ನಮ್ಮ ಪುಣ್ಯ ಅಂತ ನಿಮ್ಮ ಮಾತಿನ ಅರ್ಥ. ಹಾಗೆ ಈ ಸವಿತಾ ಸಮಾಜದಲ್ಲಿ ಹುಟ್ಟಿರೋದಕ್ಕೆ ಏನ್ ಹೇಳ್ತೀರಾ? ಖುಷಿ ಇದೆಯಾ? ನಾವು ಸಂತೋಷ ಪಡುವಂಥದ್ದೇ. ಕುಲ ಕರ್ಮ ಎರಡೂ ನಮ್ಮ ಭಗವಂತ ನಮ್ಮ ಕೈಲೇ ಕೊಟ್ಟವನಲ್ಲ. ಕುಲನ ಕಳಿಬೋದು, ಕರ್ಮನ ಕಳಿಬೋದು, ಎರಡೂ ನಮ್ಮ ಹತ್ರನೇ ಇರುವಾಗ ಅದರಲ್ಲೂ ಹೇಳಬೇಕು ಅಂದ್ರೆ ನಮಗೆ ಇನ್ನೂ ಒಂದು ಅಂತದ ನಮ್ಮ ಕೈಗೆ ಕೊಟ್ಟವನ ವಾದ್ಯ ಸಂಗೀತ. ಇವತ್ತು ಮಂಗಳ ಕಾರ್ಯಗಳಿಗೆ ಎಲ್ಲ ಅನುಕೂಲಕ್ಕಾಗುವಂಥದ್ದನ್ನ ನಮ್ಮ ಕೈ ಕೊಟ್ಟಿರೋದ್ರಿಂದ ನಾವು ನಮ್ಮಪ್ಪನ ಸವಿತಾಮ ಋಷಿ ಅವ್ರನ್ನ ನಾವು ಕೇಳ್ಕೊಳ್ಳೋದೇ ಇಷ್ಟು. ಪಂಚಕರ್ಮದ ಅಧಿಪತಿಗಳಾದಂಥ ಸವಿತಾ ಸಮಾಜದ ಹಿರಿಯರು ವೆಂಕಟೇಶ್ ಅವರ ಸಮಗ್ರ ಮಾಹಿತಿಯನ್ನು ಹಂಚಿಕೊಂಡ್ರು. ಆ ವೆಂಕಟೇಶ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಹಿರಿಯರು ವೆಂಕಟೇಶ್ ಅವರು, ವೆಂಕಟೇಶ್ ಅವರಿಗೆ ಹಿರಿಯರು, ರಾಜ್ಯ ಕಂಡ ಅಪ್ರತಿಮ ನಾಯಕರು. ನಮ್ಮ ಜಯರಾಮ್ ಜಿ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಅನನ್ಯ, ಅದ್ಭುತ. ಇಡೀ ಸಮುದಾಯವನ್ನ ಒಂದೇ ಪಥದಲ್ಲಿ ನಿಲ್ಲಿಸಬೇಕು ಅಂತ ಹೇಳಿ 26ನೇ ತಾರೀಕು ಆಂಜನೇಯ ದೇವಸ್ಥಾನದಲ್ಲಿ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದಂತ ರಾಜ್ಯದ ಪಿತಾಮಹ ನಮ್ಮ ಜಯರಾಮ್ ಜಿ ಅವರು. ಅವರಿಂದ ಸಾಹೇಬ್ರಿಗೊಂದು ಮಾಲಾರ್ಪಣೆ, ಹಾಗೆ ರಾಜು ಅವರಿಂದ ಇವ್ರಿಗೂ ಕೂಡ ಹಿರಿಯರಿಗೆ ಸಕಲ ಸೌಭಾಗ್ಯಗಳು ಅವ್ರಿಗೆ ಸಿಗಲಿ. ಮನೆಯ ಕುಲದೇವರು ಅರಸಿ ಹಾರೈಸಲಿ. ಶತಮಾನಂ ಭವತಿ ಶತಾಯು ಶೈವೇಂದ್ರಿಯ ಪ್ರತಿಷ್ಠತಿ. ತಾವು ಕಂಡ ಕನಸು